ನೀವು ಆಪ್ಷನ್ ಎಂಟ್ರಿನ ಮೊಬೈಲಲ್ಲೂ ಕೂಡ ಮಾಡ್ಬೋದು, ಲ್ಯಾಪ್ಟಾಪಲ್ಲೂ ಕೂಡ ಮಾಡ್ಬೋದು. ಆದರೆ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅನ್ನೋದು ಲೈವ್ ಡೆಮೋ ತಿಳಿಸ್ಕೊಡ್ತೀನಿ. ಜೊತೆಗೆ ಏನೇನು ಪ್ರಾಬ್ಲಮ್ ಬರುತ್ತೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ. KECT ಮತ್ತು ನೀಟ್ಗೂ ಕೂಡ ಎರಡಕ್ಕೂ ಕೂಡ ಸೇಮ್ ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಇರುತ್ತೆ. ಆದರೆ ನೀಟ್ ಆಪ್ಷನ್ ಎಂಟ್ರಿ ಇನ್ನೂ ಸ್ಟಾರ್ಟ್ ಆಗಿರಲ್ಲ, ಅದು ಕ್ಲಾರಿಟಿ ಇರಲಿ. ಇವಾಗ ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕನ್ನ ಗಮನ ಇಟ್ಟು ನೋಡ್ತಾ ಹೋಗಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟಾಗಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ನೀವು ಯಾವುದೇ ಥರದ ಗೂಗಲ್ ಆ್ಯಪ್ನ ಯೂಸ್ ಮಾಡೋಕೆ ಹೋಗ್ಬಿಡಿ. ಅಫಿಷಿಯಲ್ ಕ್ರೋಮ್ ಬ್ರೌಸರ್ ಅಂತ ಇದೆಯಲ್ಲ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿ. ಅವರೇ ಒಂದು ರೆಕಮೆಂಡ್ ಮಾಡಿದ್ದಾರೆ ಈ ಒಂದು ಬ್ರೌಸರ್ನ ಯೂಸ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಅಂತ. ಅದಕ್ಕೋಸ್ಕರ ಫಸ್ಟ್ ನಿಮ್ಮ ಮೊಬೈಲಲ್ಲಿ KE ಅಂತ ಸರ್ಚ್ ಮಾಡ್ಕೊಳ್ಳಿ, ಅಥವಾ ಲ್ಯಾಪ್ಟಾಪಲ್ಲಿ KE ಅಂತ ಸರ್ಚ್ ಮಾಡ್ಕೊಳ್ಳಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸರಿನಾ? ಈ ರೀತಿ ಪೇಜ್ ವಿಂಡೋ ಬರುತ್ತೆ. ಇವಾಗ ನೀವು ಸಾಕಷ್ಟು ಜನ ಮೊಬೈಲಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಮೊಬೈಲ್ ವ್ಯೂ ತೋರಿಸ್ತೀನಿ ನೋಡಿ. ಇಲ್ಲಿ ಮೆನು ಬಟನ್ ಅಂತ ಕಾಣ್ತಾ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ, ಅಡ್ಮಿಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀರಾ. ನಂತರ UGCET 2020-24 ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಸ್ಕ್ರಾಲ್ ಡೌನ್ ಮಾಡ್ತೀರಾ. ಇಲ್ಲಿ ನಿಮಗೆ ಒಂದು ಲಿಂಕ್ ಕಾಣುತ್ತೆ. ಏನಂತ ಕಾಣುತ್ತೆ ಅಂದರೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಅಂತ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಸರಿನಾ? ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಮತ್ತೆ ಇಲ್ಲಿ ನೀವು CET ನಂಬರ್ನ ಹಾಕಬೇಕಾಗಿರುತ್ತೆ. ಈ ಒಂದು CET ನಂಬರ್ ಎಲ್ಲಿರುತ್ತೆ ಅಂದರೆ ಇಲ್ಲಿ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಇರುತ್ತಲ್ಲ ಅದನ್ನ ಓಪನ್ ಮಾಡ್ಕೊಳ್ಳಿ. ಅದ್ರ ಕೆಳಗಡೆ ಲಾಸ್ಟ್ಲಿ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಆ ಒಂದು ಡೀಟೇಲ್ಸ್ ಇಲ್ಲಿ ಹಾಕಿ ನಂತರ ಇಲ್ಲಿ ಸೆಕ್ಯೂರಿಟಿ ಕೋಡ್ ಕಾಣ್ತಿದೆಯಲ್ಲ ಇದನ್ನ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಸ್ಟು ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗುತ್ತೆ, ನಂತರ ಇಲ್ಲಿ ಸೀಕ್ರೆಟ್ ಕೀ ಕೋಡ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ನಂಬರ್ ಕೂಡ ವೆರಿಫಿಕೇಶನ್ ಸ್ಲಿಪ್ ಇರುತ್ತೆ, ಇಲ್ಲಿ ನೋಡ್ಕೊಳ್ಳಿ. ಸೀಕ್ರೆಟ್ ಕೀ ಕೋಡ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಲಾಸ್ಟ್ ಅಲ್ಲಿ ಇರುತ್ತೆ. ಇಲ್ಲಿರೋ ಕೋಡ್ನ ಇಲ್ಲಿ ಹಾಕಬೇಕಾಗುತ್ತೆ. ಹಾಕಾದ್ಮೇಲೆ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಎಕ್ಸಾಂಪಲ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಅದನ್ನ ಫಾಲೋ ಅಪ್ ಮಾಡಿ ಸೆಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ಇಮೇಲ್ ಅಡ್ರೆಸ್ನ ಇಲ್ಲಿ ಹಾಕಬೇಕಾಗುತ್ತೆ. ಆಮೇಲೆ ಇಲ್ಲಿ ನೋಡಿ ಮುಖ್ಯವಾಗಿ ಸೀಕ್ರೆಟ್ ಕ್ವಶನ್ ಅಂತ ಇದೆ. ಇಲ್ಲಿ ನೀವು ಆ ಒಂದು ಕ್ವಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಒಂದು ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು ಅಂತ ಇರಲ್ಲ, ಸೀಕ್ರೆಟ್ ಇನ್ ಕ್ವಶನ್ನ, ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಮತ್ತು ಮುಖ್ಯವಾಗಿ ಕ್ವಶನ್ ನೇಮು ಕೂಡ ಒಂದು ಸೈಡ್ ಬರೆದಿಟ್ಕೊಳ್ಳಿ, ಒಂದು ಪೇಪರ್ ಆ್ಯಂಡ್ ಪೆನ್ ತೊಗೊಂಡು. ಜೊತೆಗೆ ನೀವು ಆನ್ಸರ್ ಯಾವ ರೀತಿ ಮಾಡಿದ್ದೀರಾ, ಕ್ಯಾಪಿಟಲ್ ಲೆಟರಲ್ಲಿ ಮಾಡಿದ್ದೀರಾ, ಸ್ಮಾಲ್ ಲೆಟರಲ್ಲಿ ಮಾಡಿದ್ದೀರಾ, ಅದನ್ನು ಕೂಡ ಬರೆದಿಟ್ಕೊಳ್ಳಿ. ಇವಾಗ ನೀವೇನೇನು ಡೀಟೇಲ್ಸ್ನ ಬರೆದಿಟ್ಕೋಬೇಕಂದ್ರೆ ಇಲ್ಲಿ ನಿಮ್ಮದು ಇವಾಗ CET ನಂಬರು, ಜೊತೆಗೆ ನಿಮ್ಮದು ಸೀಕ್ರೆಟ್ ಕೀ ಕೋಡು, ಮತ್ತು ಇವಾಗ ಸೀಕ್ರೆಟ್ ಇನ್ ಕ್ವಶನ್ ಇವಾಗ ಏನು ಕೊಟ್ರಲ್ಲ ಅದು, ಇಷ್ಟು ಡೀಟೇಲ್ಸ್ನು ಕೂಡ ನೀವು ಒಂದೆರಡು ಕಡೆ ಬರೆದಿಟ್ಕೋಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ನೀವೇನೋ ಒಂದು ಪ್ರೊಸೀಜರ್ ಮಾಡಬೇಕು, ಚಾಯ್ಸ್ ಎಂಟ್ರಿ ಮಾಡಬೇಕು, ಚಲನ್ ಡೌನ್ಲೋಡ್ ಮಾಡ್ಕೋಬೇಕು, ಫೀಸ್ ಪೇಮೆಂಟ್ ಮಾಡಬೇಕಂದ್ರೆ ಇವಾಗ ನೀವು ಸೀಕ್ರೆಟ್ ಕೀ ಕೊಡಬೇಕು, ಮತ್ತು ಅಪ್ಲಿಕೇಶನ್ ನಂಬರ್ನ ಕೊಡಬೇಕು, ಮತ್ತು ಈ ಒಂದು ಬೇಸಿಕ್ ಡೀಟೇಲ್ಸ್ನ ಕೊಟ್ಬಿಟ್ಟು ನೀವು ಲಾಗಿನ್ ಆಗ್ತಾ ಇರಬೇಕಾಗಿರುತ್ತೆ. ಇನ್ನೂ 2-3 ಸಲ ಎಲ್ಲ. ಅದಕ್ಕೋಸ್ಕರ ಈ ಒಂದು ಡೀಟೇಲ್ಸ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಪೇಜಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿರ್ತೀರಾ ಒಂದು 2-3 ಕಡೆ ಬರೆದಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಇನ್ನೊಂದ್ಸಲಿ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೌ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ KECT ಆಪ್ಷನ್ ಎಂಟ್ರಿ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ KECT ಆಪ್ಷನ್ ಎಂಟ್ರಿ ಟ್ರಿಕ್ಸ್, ಸ್ಟ್ರಾಟಜಿ ಮತ್ತು ಕಾಲೇಜಿಸ್ಟ್ ಎಲ್ಲ ಕೂಡ ಕಂಪ್ಲೀಟ್ ಪ್ಯಾಕೇಜ್ ಆಪ್ಷನ್ ಎಂಟ್ರಿ ಕೋರ್ಸ್ ಇದೆ. ಬೈ ಮಾಡ್ಕೊಳ್ಳಿ ಯಾರು ಬೈ ಮಾಡಿಲ್ಲ. ಮತ್ತು ಮಾಕ್ ರೌಂಡ್ ಆದಮೇಲೆ, ಫಸ್ಟ್ ರೌಂಡ್ ಆದಮೇಲೆ, ಸೆಕೆಂಡ್ ರೌಂಡ್ ಆದಮೇಲೆ ಈ ಒಂದು ಕೋರ್ಸಲ್ಲಿ ನಿಮಗೆ ಇಲ್ಲಿ ಅಪ್ಡೇಟ್ ಕೂಡ ಸಿಗುತ್ತೆ. ಮತ್ತು ಮಾಕ್ ರೌಂಡ್ ಆದಮೇಲೆ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಅದು ನೆನಪಿರಲಿ. ಇಲ್ಲಿ ನೀವು ಎಲ್ಲ ಡೀಟೇಲ್ಸ್ ಕೂಡ ಹಾಕಿ ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಬ್ಯಾಂಕ್ ಡೀಟೇಲ್ಸ್ನ ಕೇಳುತ್ತೆ. ಇಲ್ಲಿ ನಿಮ್ಮ ಪೇರೆಂಟ್ಸ್ ಬ್ಯಾಂಕ್ ಡೀಟೇಲ್ಸ್ನ ಕೊಡ್ಬೋದು, ಅಥವಾ ಸ್ಟೂಡೆಂಟ್ ಅಂದರೆ ನಿಮ್ಮದೇ ಬ್ಯಾಂಕ್ ಡೀಟೇಲ್ಸ್ನ ಕೊಡ್ಬೋದಾಗಿರುತ್ತೆ. ಇಲ್ಲಿ ನಿಮ್ಮ ನಂಬರು, ಬ್ಯಾಂಕ್ ನಂಬರು, ಬ್ಯಾಂಕ್ ಅಕೌಂಟ್ ನಂಬರು, IFSC ಕೋಡ್, ಏನೇನು ಡೀಟೇಲ್ಸ್ ಕೇಳ್ತಿದೆಯಲ್ಲ ಪ್ರತಿಯೊಂದು ಕೂಡ ಅಕ್ಯುರೇಟಾಗಿ ಫಿಲಪ್ ಮಾಡಿ. ಇದು ಕೆಲವ್ರು ಕೇಳ್ಬೋದು, ಕೆಲವ್ರು ಕೇಳದೇ ಇರ್ಬೋದು. ಕೇಳಿಲ್ಲ ಅಂತ ಏನೋ ಭಯ ಪಡ್ಕೋಬೇಡಿ. ಇದು ಕೇಳಿದ್ರೆ ಈ ಒಂದು ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕೂಡ ಕರೆಕ್ಟಾಗಿರಬೇಕಾಗಿರುತ್ತೆ. 1-2 ಸಲ ವೆರಿಫೈ ಮಾಡಿಕೊಡಿ, ಯಾಕಂದರೆ ರೀಫಂಡ್ ಮಾಡಬೇಕು ಅಂತ ಒಂದು ಇಶ್ಯೂ ಬಂದಾಗ ಈ ಒಂದು ಬ್ಯಾಂಕ್ ಡೀಟೇಲ್ಸ್ನ ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ನಿಮಗೆ ಅಕೌಂಟ್ಗೆ ಹಾಕೊಡ್ತಾರೆ ಮನಿನ. ಅದಕ್ಕೋಸ್ಕರ ಮತ್ತೆ ನೀವು CET ಅಪ್ಲಿಕೇಶನ್ನ ಇವಾಗ ಆಗ್ತಾ ಇರ್ತಿರಲ್ಲ ಆಪ್ಷನ್ ಎಂಟ್ರಿಗೆ, ಅವಾಗ ಏನಾಗುತ್ತೆ ಅಂದರೆ ಎರರ್ ಬಂದ್ಬಿಟ್ಟು ಈ ರೀತಿ ಬರ್ತಾ ಇರುತ್ತೆ. ಈ ಒಂದು ಎರರ್ ಬರೋಕ್ಕೆ ಏನು ಕಾರಣ ಅಂದರೆ ಇಲ್ಲಿ ನೀವು CET ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಇವಾಗ ಏನು ಕೂಡ ಆ್ಯಕ್ಟಿವಿಟಿ ಮಾಡ್ದೇ ನೀವು ಜಾಸ್ತಿ ವಿಂಡೋನ ಓಪನ್ ಮಾಡಿ ಇಟ್ಟಿರ್ತೀರ. ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ತೀರಾ, ಆದರೆ ಕಾಲೇಜಸ್ನ ಇನ್ನೂ ಪ್ರಿಪೇರ್ ಮಾಡ್ಕೊಂಡಿರಲ್ಲ, ಹುಡುಕ್ತಾ ಇರ್ತೀರ. 5-10 ನಿಮಿಷ ತೊಗೊಬಿಡ್ತೀರಾ. 5-10 ನಿಮಿಷದವರೆಗೂ ಕೂಡ ಯಾವುದೇ ಥರದ ಆ್ಯಕ್ಟಿವಿಟಿ ಮಾಡಿರಲ್ಲ, ಜಸ್ಟ್ ನಿಮ್ಮದು ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗಿಬಿಟ್ಟಿದೆ. ಅದೇ ರೀತಿ ಅಂದರೆ ಆವಾಗ ಬಂದ್ಬಿಟ್ಟು ನಿಮಗೆ ಈ ರೀತಿ ಎರರ್ ತೋರಿಸ್ತಾ ಇರುತ್ತೆ. ಆವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಹಾಫ್ ಆನ್ ಅವರು ಅಥವಾ 1 ಅವರ್ ಬಿಟ್ಟು ಟ್ರೈ ಮಾಡಬೇಕಾಗುತ್ತೆ. ಕೇವಲ ಒಂದು 5-10 ನಿಮಿಷ
ಬಿಟ್ಟು ಟ್ರೈ ಮಾಡಿದ್ರೆ ಸೇಮ್ ಇದೇ ಎರರ್ ತೋರಿಸ್ತಾ ಇರುತ್ತೆ. ಈ ಒಂದು ಎರರ್ ಬಂದು ಅಂತ ಏನು ಕೂಡ ಭಯ ಪಡ್ಕೊಳಕ್ಕೆ ಹೋಗ್ಬಿಡಿ. ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಬಿಟ್ಟು ಟ್ರೈ ಮಾಡಿ ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗಿ. ಅವಾಗ ಲಾಗಿನ್ ಆಗುತ್ತೆ, ಎರರ್ ಸಾಲ್ವ್ ಆಗುತ್ತೆ. ಇವಾಗ ನೀವು ಒಂದು ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ನೀವು ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಲಿಂಕ್ ಕಾಣ್ತಿದೆಯಲ್ಲ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಟಿಕ್ ಮಾಡೋಕ್ಕೆ. ಇದನ್ನ ರೀಡ್ ಮಾಡಿಬಿಟ್ಟು ಆ ಎಗ್ರಿ ಅಂತ ಕೊಡಿ, ಟಿಕ್ ಮಾಡಿಬಿಟ್ಟು ಅಗ್ರಿ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಯಾವ ಒಂದು ಕೋರ್ಸ್ಗೆ ಆಪ್ಷನ್ ಎಂಟ್ರಿನ ಕೊಡಬೇಕು ಆ ಒಂದು ಕೋರ್ಸ್ ಇಲ್ಲಿ ಕಾಣ್ತಾ ಇರುತ್ತೆ. ಆ ಒಂದು ಆಪ್ಷನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕಾಲೇಜು ಪ್ರಿಯಾರಿಟಿ ಕೊಡ್ತಾ ಬರಬೇಕಾಗುತ್ತೆ. ಒಂದು 5-10 ಕಾಲೇಜ್ ಕೊಟ್ಟಿದ ತಕ್ಷಣ ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತಾ ಇರಬೇಕು. ಅವಾಗ ಬಂದ್ಬಿಟ್ಟು ಇಲ್ಲಿ ಲಿಸ್ಟ್ ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ಒಂದು 10 ಕಾಲೇಜ್ ಕೊಟ್ಟಿದ ತಕ್ಷಣ ಇಲ್ಲಿ ಸಬ್ಮಿಟ್ ಆಗಬೇಕು. ಯಾಕಂದರೆ ಕೀ ಪೇಜ್ ಬಂದ್ಬಿಟ್ಟು ರಿಫ್ರೆಶ್ ಆಗ್ತಾ ಇರುತ್ತೆ ಎವ್ರಿ 10 ಮಿನಿಟ್ಸು. ಅದಕ್ಕೋಸ್ಕರ ಅದೇನೇ ತಿರ್ಗಾ ಬ್ಯಾಕ್ ಹೋಯ್ತು ಅಂದರೆ ನೀವು ಫಸ್ಟಿಂದ ಪ್ರಿಯಾರಿಟಿ ಕೊಡ್ತಾ ಇರಬೇಕಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಡ್ತಾ ಇರಬೇಕು ಎವ್ರಿ ಒಂದು 10 ಕಾಲೇಜಸ್ ಕೊಟ್ಟಾದ್ಮೇಲೆ. ಆಮೇಲೆ ಇಲ್ಲಿ ಎಲ್ಲಾನು ಕೂಡ ಕರೆಕ್ಟಾಗಿದೆ ಅಂತ ವೆರಿಫೈ ಮಾಡ್ಕೊಬಿಟ್ಟು ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಅಪ್ಡೇಟ್ ಅಂತ ಕೊಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಫೈನಲ್ ಲಿಸ್ಟ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಸರಿನಾ? ಇವಾಗ ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಕೊಡಬೇಕಂದ್ರೆ, ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಕೊಡಬೇಕಂದ್ರೆ ಈ ಒಂದು ಇಂಜಿನಿಯರಿಂಗ್ ಅಂತ ಕಾಣ್ತಿದೆಯಲ್ಲ ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕಾಲೇಜ್ ವೈಸ್ ಕೊಡಬೇಕು, ಮಲ್ಟಿಪಲ್ ಕೋರ್ಸ್ ಕೊಡಬೇಕು ಒಂದೇ ಕಾಲೇಜಲ್ಲಿ ಅಂದರೆ ಈ ಒಂದು ಕಾಲೇಜ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಕೋರ್ಸ್ ವೈಸ್ ಕೊಡಬೇಕಂದ್ರೆ ಇಲ್ಲಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯಾವೊಂದು ಕೋರ್ಸ್ಗೆ ನೀವು ಕೊಡಬೇಕು ಅದನ್ನ ಕೋರ್ಸ್ ಕೊಡು ಮತ್ತು ಮುಂದೆ ಬ್ರೀಫ್ ಆಗಿ ಫುಲ್ ಓದಿ. ಬರೀ ಜಸ್ಟ್ ಸ್ಟಾರ್ಟಿಂಗ್ ಒಂದು ವರ್ಡ್ ಓದಬೇಡಿ. ಯಾಕೆಂದರೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆದಮೇಲೆ ಮುಂದೆ ಚೇಂಜಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೋರ್ಸ್ ಕೊಡು ಮತ್ತು ಮುಂದೆ ಓದ್ಬಿಟ್ಟು ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ಕೋರ್ಸ್ ಯಾವ್ಯಾವ ಕಾಲೇಜಲ್ಲಿ ಇದೆ ಕಂಪ್ಲೀಟ್ ಲಿಸ್ಟ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಡುತ್ತೆ. ಸರಿನಾ? ಇದಕ್ಕೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಪ್ರಿಯಾರಿಟಿನ ಕೊಡಬೇಕಾಗುತ್ತೆ. ಇಲ್ಲಿ ಯಾವ್ಯಾವ ಕಾಲೇಜ್ಗೆ ಆಪ್ಷನ್ ಪ್ರಿಯಾರಿಟಿ ಬೇಕು, ಯಾವ ಒಂದು ಕಾಲೇಜ್ ಮೊದಲು ಬೇಕು, ಸೆಕೆಂಡ್ ಬೇಕು, ಥರ್ಡ್ ಬೇಕು ಅನ್ನೋದನ್ನ ಇಲ್ಲಿ ನೀವು ಕೊಡಬೇಕಾಗುತ್ತೆ. ನೋಡಿಕೊಂಡು ಕಾಲೇಜ್ ನೇಮು, ಕಾಲೇಜ್ ಕೋಡ್ ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಅಡ್ರೆಸ್ನ ಇಲ್ಲಿ ಪ್ರಿಯಾರಿಟಿನ ಕೊಡಬೇಕು. ಒಂದು 10 ಕಾಲೇಜ್ ಕೊಟ್ಟಿದ ತಕ್ಷಣ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಎಲ್ಲ ಕೂಡ ಕರೆಕ್ಟ್ ಆದಮೇಲೆ ಅಪ್ಡೇಟ್ನ ಕೊಡಬೇಕು. ಕಾಲೇಜನ್ನ ಡಿಲೀಟ್ ಮಾಡಬೇಕಂದ್ರೆ ಇಲ್ಲಿ 0 ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಆಪ್ಷನಲ್ಲಿ ಅಪ್ಡೇಟ್ ಅಂತ ಕೊಟ್ಟರೆ ಕಾಲೇಜು ಡಿಲೀಟ್ ಆಗುತ್ತೆ. ನಿಮಗೆ ನೆಕ್ಸ್ಟ್ ಆಪ್ಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಡೀಟೇಲ್ಡ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ PDF ಡೌನ್ಲೋಡ್ ಆಗುತ್ತೆ. ನೀವು ಕಾಲೇಜ್ ಪ್ರಿಯಾರಿಟಿ ಏನೇನು ಕೊಟ್ಟಿದ್ದೀರಾ ಆ ಒಂದು ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸರಿನಾ? ಈ ಒಂದು PDF ಓಪನ್ ಮಾಡಬೇಕಂದ್ರೆ ಮೊಬೈಲಲ್ಲಿ ಅಡೋಬ್ ಅಕ್ರೋಬಾಟ್ ರೀಡರ್ ಅಂತ ಒಂದು ಆ್ಯಪ್ ಬರುತ್ತೆ. ಆ ಒಂದು ಆ್ಯಪ್ ಇತ್ತು ಅಂದರೆ ಮಾತ್ರ ನಿಮ್ಮ ಮೊಬೈಲಲ್ಲಿ ಅದು ಡೌನ್ಲೋಡ್ ಆಗಿ ಓಪನ್ ಆಗುತ್ತೆ. ಸರಿನಾ? ಅಡೋಬ್ ಅಕ್ರೋಬಾಟ್ ರೀಡರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಈ ಒಂದು PDF ಓಪನ್ ಮಾಡ್ಕೊಳ್ಳಿ. ಈ ಒಂದು PDF ಅಲ್ಲಿ ಯಾವ ಕಾಲೇಜ್ಗೆ ಆಪ್ಷನ್ ಎಂಟ್ರಿ ಕೊಟ್ಟಿದ್ದೀರಾ ಮತ್ತು ಯಾವ ರೀತಿ ಕೊಟ್ಟಿದ್ದೀರಾ ಪ್ರಿಯಾರಿಟಿ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಅದನ್ನ ನೀವು ಕರೆಕ್ಟಾಗಿ ಕೊಟ್ಟಿದ್ದೀರಾ ಇಲ್ವನ್ನ ವೆರಿಫೈ ಮಾಡ್ಕೊಳ್ಳಿ. ಏನಾದರೂ ತಪ್ಪಿತ್ತು ಅಂದರೆ ತಿರ್ಗಾ ಲಾಗಿನ್ ಆಗಿಬಿಟ್ಟು ಸೇಮ್ ಇದೇ ಪ್ರೊಸೀಜರ್ನ ಕ್ಯಾರಿ ಔಟ್ ಮಾಡಿ. ಪ್ರಿಂಟ್ಔಟ್ ತೊಗೊಂಡ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಬರುತ್ತೆ. ಏನು ಕೂಡ ಇಶ್ಯೂ ಇರಲ್ಲ. ಸರಿನಾ? ಮತ್ತೆ ನಿಮಗೆ ಇದೇ ರೀತಿ ಚಲಾನ್ ಡೌನ್ಲೋಡು, ಫೀಸ್ ಪೇಮೆಂಟು ಪ್ರತಿಯೊಂದು ಕೂಡ ಲೈವ್ ಡೆಮೋ ಬೇಕಂದರೆ ಈ ಒಂದು ವಿಡಿಯೋನ ಎಲ್ಲ ಗ್ರೂಪಲ್ಲೂ ಕೂಡ ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.